ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಲವ್ ಫೇಲ್ಯೂರ್, ಫ್ಯಾಕ್ಟ್ ರೀಸನ್. ಪ್ರೀತಿ ಅನ್ನುವ ವಿಷಯ ಬಂದಾಗ ವಯಸ್ಸಿನ ಹಂಗಿಲ್ಲದೆ ಎಲ್ಲರನ್ನು ಪ್ರೀತಿಸುವವರು ಇರುತ್ತಾರೆ. ಇನ್ನು ಕೆಲವರನ್ನು ಮಾತ್ರ ಪ್ರೀತಿಸುತ್ತಾರೆ. ಪ್ರೀತಿ ಸಹಜವಾಗಿ ಹುಟ್ಟಿದರೂ ಪ್ರೀತಿಗೆ ಹಲವಾರು ತರಹ ಅರ್ಥಗಳಿವೆ. ಹುಡುಗ ಹುಡುಗಿಗೆ ಪ್ರೀತಿಸೋದು, ಹುಡುಗಿ ಹುಡುಗನಿಗೆ ಪ್ರೀತಿಸೋದು, ತಂದೆ ತಾಯಿ ಮಕ್ಕಳಿಗೆ ಪ್ರೀತಿಸೋದು, ಮಕ್ಕಳು ತಂದೆ ತಾಯಿಗೆ ಪ್ರೀತಿಸೋದು, ಹೀಗೆ ಇತ್ಯಾದಿ. ವಿಷಯಕ್ಕೆ ಬಂದರೆ ಈ ಪ್ರೀತಿಯಲ್ಲಿ ಮೋಸ ಹೋಗಲು ಕಾರಣ ಏನೆಂದರೆ, ಕೆಲವರು ತನ್ನ ಅಂಶದ ವಿರುದ್ಧವಾಗಿ ಇರುವ ಅಂಶಗಳನ್ನು ಬೇಗನೆ ಇಷ್ಟಪಡುತ್ತಾರೆ, ಪ್ರೀತಿ ಮಾಡುತ್ತಾರೆ. ಇನ್ನು ಕೆಲವರು ಅವಸರದಲ್ಲಿ ಮದುವೆ ಕೂಡ ಆಗಿಬಿಡ್ತಾರೆ. ಪ್ರೀತಿ ಹೆಚ್ಚಾದಾಗ ಅಥವಾ ಮದುವೆ ಆದ ಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶದವರು ಒಟ್ಟಾಗಿ ಒಂದೇ ರೂಮಿನಲ್ಲಿದ್ದಾಗ ಪಾಸಿಟಿವ್ ಅಂಶಗಳು ಹಂತ ಹಂತವಾಗಿ ಅದು ಕ್ಷೀಣಿಸುತ್ತದೆ. ಯಾವಾಗ ಪಾಸಿಟಿವ್ ಅಂಶಗಳು ಕ್ಷೀಣಿಸುತ್ತದೆಯೋ ಅಥವಾ ಕಡಿಮೆ ಆಗುತ್ತದೆಯೋ ಆವಾಗ ಪ್ರೀತಿ ಕಡಿಮೆ ಆಗುತ್ತದೆ. ಪ್ರೀತಿ ಕಡಿಮೆ ಆದಾಗ ಮೊದಲು ಬರುವ ಪದವೇ ನೀನು ಮೊದಲಿನ ತರಹ ಇಲ್ಲ ಅನ್ನುವುದು. ಅದಕ್ಕೆ ಈ ಪ್ರೀತಿ ಪ್ರೇಮ ಮಾಡುವ ಮುಂಚೆ ನಾವು ಯಾವ ಅಂಶದವರು ಮತ್ತು ನಾವು ಪ್ರೀತಿಸುವವರು ಯಾರ ಅಂಶದವರು ಅಂತ ಮೊದಲು ನೋಡಬೇಕಾಗುತ್ತದೆ. ಯಾಕಂದರೆ ಇದು ಜೀವನ ಮತ್ತು ಬದುಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಡವಟ್ಟಾಗುವುದು ಕಟ್ಟಿಟ್ಟ ಬುದ್ಧಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.